ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ನಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಬಯಸ್ತೇವೆ. ಆದರೆ ನಾವು ಮಾತ್ರ ಬದಲಾಗೋದಿಲ್ಲ, ಜಗತ್ತೇ ಬದಲಾಗಬೇಕು ಅಂತ ಅಂದ್ಕೊಳ್ತೇವೆ. ನಾವು ನಮ್ಮ ಮನಸ್ಥಿತಿಯನ್ನು ಮೊದಲು ಬದಲಾಯಿಸಿಕೊಳ್ಳೋದಿಲ್ಲ. ಬದಲಾವಣೆಗಳು ಮೊದಲು ನಮ್ಮಿಂದಲೇ ಆರಂಭ ಆಗಬೇಕು. ಈ ಜಗತ್ತಿನಲ್ಲಿ ಅವಮಾನ ಮತ್ತು ಅನುಮಾನ ಸಾಮಾನ್ಯ. ಯಾರು ಅವಮಾನ ಮತ್ತು ಅನುಮಾನವನ್ನ ಮೆಟ್ಟಿ ನಿಂತು ಗೆಲ್ಲುತ್ತಾರೋ ಆಗ ಜಗತ್ತು ಅಂಥವರನ್ನ ಸನ್ಮಾನಿಸುತ್ತೆ. ಉದಾಹರಣೆಗೆ 14ನೇ ವರ್ಷಕ್ಕೆ ಸಚಿನ್ ತೆಂಡೂಲ್ಕರ್ ಬ್ಯಾಟ್ ಹಿಡಿದುಕೊಂಡು ಕ್ರಿಕೆಟ್ ಗ್ರೌಂಡ್ಗೆ ಇಳಿದಾಗ ಆತನನ್ನ ನೋಡಿ, ಹೇ ಆ ಹುಡುಗ ಏನ್ ಕ್ರಿಕೆಟ್ ಆಡ್ತಾನೆ ಅಂತ ಅವಮಾನ ಮಾಡಿದವರೇ ಹೆಚ್ಚು. ಆ ಸಂದರ್ಭದಲ್ಲಿ ಸಚಿನ್ ಏನಾದರೂ ನಾನು ಕ್ರಿಕೆಟ್ ಆಡಬಹುದಾ ಅಂತ ಅವರ ಮೇಲೆ ಅವರೇ ಅನುಮಾನ ಪಟ್ಟಿದ್ದಿದ್ರೆ 40ನೇ ವರ್ಷಕ್ಕೆ ತಮ್ಮ ಕ್ರಿಕೆಟ್ ವೃತ್ತಿ ಜೀವನದ ನಿವೃತ್ತಿಯ ಸಂದರ್ಭದಲ್ಲಿ ಜಗದ ಸನ್ಮಾನವನ್ನ ಸಚಿನ್ ತೆಂಡೂಲ್ಕರ್ ಸ್ವೀಕರಿಸಲು ಸಾಧ್ಯವಾಗ್ತಿರಲಿಲ್ಲ ಅಲ್ವಾ? ಅವಮಾನ ಮತ್ತು ಅನುಮಾನಗಳನ್ನು ಮೀರಿ ನಿಲ್ಲೋಣ. ಅವಮಾನಿಸಿದವರ ಮುಂದೆ ಸಾಧಕರಾಗಬೇಕು, ಅನುಮಾನಿಸಿದವರ ಮನಗೆಲ್ಲಬೇಕು. ನಾನು ಪ್ರೀತಿಸಿದ ಹುಡುಗ ಅಥವಾ ಹುಡುಗಿ ಕೈ ಕೊಟ್ರು, ನಾನು ನಂಬಿದವರೇ ನನಗೆ ಮೋಸ ಮಾಡಿಬಿಟ್ರು, ನನ್ನ ಮನೆಯವರೆಲ್ಲ ನನ್ನನ್ನು ತಿರಸ್ಕಾರದಿಂದ ನೋಡ್ತಾರೆ, ನನಗೆ ಪ್ರೀತಿ ನೀಡುವವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಎನ್ನುವ ಕೊರಗು ನಮ್ಮಲ್ಲಿ ಹಲವರಿಗೆ ಕಾಡ್ತಾ ಇರುತ್ತೆ. ಪ್ರೀತಿಯ ಸ್ನೇಹಿತರೆ, ಈ ಜಗತ್ತಿನಲ್ಲಿ ಯಾವುದು ಮತ್ತು ಯಾರೂ ನಮ್ಮ ಬದುಕಿನಲ್ಲಿ ಶಾಶ್ವತ ಅಲ್ಲ ಅಲ್ವಾ? ಯಾಕಂದ್ರೆ ಕತ್ತಲಾದಾಗ ಸದಾ ಜತೆಗಿರುವ ನೆರಳೆ ನಮ್ಮನ್ನು ಬಿಟ್ಟು ಮಾಯವಾಗುತ್ತೆ. ನಮ್ಮ ದೃಷ್ಟಿಕೋನಗಳನ್ನು ಬದಲಾಯಿಸಿಕೊಳ್ಬೇಕು. ನಮ್ಮನ್ನು ಬಿಟ್ಟು ಹೋದ ಹುಡುಗ ಅಥವಾ ಹುಡುಗಿಯ ಜೊತೆಗೆ ನಮ್ಮನ್ನು ಅತಿಯಾಗಿ ಪ್ರೀತಿಸುವ ಆಪ್ತರ ಬಳಗ ನಮ್ಮ ಜೊತೆಗೆ ಇದ್ದೇ ಇರುತ್ತೆ. ನಮಗೆ ಮೋಸ ಮಾಡಿದವರ ಜೊತೆಗೆ ನಮ್ಮನ್ನು ನಂಬಿ ಬಂದಷ್ಟು ಜೀವಗಳು ನಮ್ಮ ಬರುವಿಕೆಗಾಗಿ ಸದಾ ಕಾಯುತ್ತಿರುತ್ತಾರೆ. ಬದುಕಿನ ಸಂತೋಷವನ್ನು ಅಂಗಡಿಯಲ್ಲಿ ಕೆಜಿಗಟ್ಟಲೆ ಖರೀದಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದು ನಾವೇ ಕಂಡುಕೊಳ್ಳಬೇಕಾದ ಅದ್ಭುತವಾದ ನೆಮ್ಮದಿ. ಬದುಕಿನ ಕಷ್ಟದ ಕ್ಷಣಗಳಲ್ಲೂ ಸಂತಸವನ್ನು ಹುಡುಕಿ ತೆಗೆಯುವ ಮನಸ್ಥಿತಿ ನಮಗಿರಬೇಕು. ಮನೆಯಲ್ಲಿ ಮಾಡುವ ಅಡುಗೆಯ ರುಚಿಯ ಬಗ್ಗೆ ಸದಾ ಕಮೆಂಟ್ ಮಾಡುವವರು ಅಡುಗೆ ತುಂಬ ರುಚಿಕರವಾಗಿದ್ದಾಗ ಊಟ ಮಾಡಿದ ಬಳಿಕ ಒಂದೇ ಒಂದು ದಿನವಾದರೂ ಊಟ ತುಂಬ ಚೆನ್ನಾಗಿತ್ತು ಅಂತ ಯಾವತ್ತಾದರೂ ನಿಮ್ಮ ಅಮ್ಮನಿಗೆ ಅಥವಾ ನಿಮ್ಮ ಮಡದಿಗೆ ಹೇಳಿದ್ದೀರಾ? ನಿಮ್ಮ ಆ ಒಂದು ಮಾತು ನಿಮ್ಮ ಅಮ್ಮ ಮತ್ತು ಮಡದಿಗೆ ಇಡೀ ದಿನ ಅವರು ಉಲ್ಲಾಸದಿಂದ ಸಂತೋಷದಿಂದ ಇರುವಂತೆ ಮಾಡಬಹುದು. ಬಸ್ಸಿನಲ್ಲಿ ಬರುವ ಹಿರಿಯರಿಗೆ ಸೀಟು ಬಿಟ್ಕೊಡೋದು, ತಂದೆ ತಾಯಿರಿಗೆ ಗೌರವ ಕೊಟ್ಟು ಮಾತನಾಡಿಸುವುದು, ಅಗತ್ಯತೆ ಇರುವವರಿಗೆ ಸಹಾಯ ಮಾಡುವುದು, ಮಾಡಿದ ತಪ್ಪಿಗೆ ಮೊದಲು ನಾವೇ ಕ್ಷಮೆ ಕೇಳುವುದರಲ್ಲಿ ನಿಜವಾದ ಸಂತೋಷ ಅಡಗಿದೆ. ಅದನ್ನ ಬಿಟ್ಟು ಗಂಡ ಹೆಂಡತಿ ಅಥವಾ ಪ್ರೀತಿ ಪಾತ್ರರನ್ನ ಸದಾ ಅನುಮಾನದಿಂದ ನೋಡೋದ್ರಲ್ಲಿ ಏನಿದೆ ಹೇಳಿ? ಭೂಮಿಯನ್ನ ಬಿಟ್ಟು ಹೋಗುವಾಗ ನಾವು ಏನನ್ನೂ ತೆಗೆದುಕೊಂಡು ಹೋಗೋದಿಲ್ಲ, ಆದರೆ ತುಂಡು ಭೂಮಿಗಾಗಿ ಸದಾ ಜಗಳ ಮಾಡೋದೇ ಆಗಿದೆ. ನಮಗೆ ಎದುರಾಳಿಯೇ ಮೊದಲ ಕ್ಷಮೆ ಕೇಳಲಿ ಅಂತ ಬಯಸಿದ್ರೆ, ಸದಾ ಬೇರೆಯವರನ್ನ ಹೀಯಾಳಿಸ್ತಾ ಇದ್ರೆ, ನಮ್ಮಲ್ಲಿಯೇ ತಪ್ಪುಗಳನ್ನು ಇಟ್ಕೊಂಡು ಬೇರೆಯವರ ತಪ್ಪುಗಳನ್ನು ಎತ್ತಿ ತೋರಿಸಿದ್ರೆ, ಬೇರೆಯವರ ಮನೆಯ ವಿಚಾರಗಳನ್ನೇ ನಾವು ಸದಾಕಾಲ ಮಾತನಾಡ್ತಾ ಇದ್ರೆ ಮನಸ್ಸುಗಳು ಹಾಳಾಗ್ತವೆ ವಿನಃ ಸಂಬಂಧಗಳು ಬೆಸೆಯೋದೂ ಇಲ್ಲ, ಉಳಿಯೋದೂ ಇಲ್ಲ. ಮೊದಲು ನಾವು ಬದಲಾಗಲೇಬೇಕು. ಯಾಕಂದ್ರೆ ನಮ್ಮ ಬದುಕಿನ ನೋಟ ತುಂಬಾನೇ ಕ್ಷಣಿಕ. ಲಬ್ ಡಬ್ ಎನ್ನುವ ನಮ್ಮ ಈ ಪುಟ್ಟ ಹೃದಯ ತನ್ನ ಬಡಿತವನ್ನೇ ನಿಲ್ಲಿಸಿದ್ರೆ ನಮ್ಮ ಪಯಣ ಅಲ್ಲಿಗೆ ಮುಕ್ತಾಯ. ಅದಕ್ಕಾಗಿ ಜೀವನದಲ್ಲಿ ದ್ವೇಷ, ಕೋಪ, ಮನಸ್ತಾಪ, ಹಠ, ಅಸೂಯೆ ಇವೆಲ್ಲವೂ ಕ್ಷಣಿಕ. ಸ್ನೇಹ, ಪ್ರೀತಿ, ನಂಬಿಕೆ, ವಿಶ್ವಾಸ ಮಾತ್ರ ಶಾಶ್ವತ. ಇವುಗಳನ್ನು ಉಳಿಸಿಕೊಂಡು ಪ್ರೀತಿಯಿಂದ ಬಾಳೋಣ.